ಖಾರ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಗೊಜ್ಜಿಗೆಲ್ಲ ಪಡ್ಲಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಪಡ್ಲಕಾಯಿ ಗೊಜ್ಜು ಮಾಡೋಣ. ಅದಕ್ಕೆ ಕಾಂಬಿನೇಷನ್ ಕಾಳು ಕಡಲೆಬೇಳೆ ಹಾಕ್ತಿದ್ದೀನಿ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದು ಫ್ರೈಡೇ ಲಾಗ್ ಆಗಿರುತ್ತೆ. ಫ್ರೈಡೇ ಅಂದರೆ 3 ದಿನದ್ದು ಆಗಿರುತ್ತೆ, ಮಿಕ್ಸ್ ಆಗಿರುತ್ತೆ ಎಲ್ಲ. ಏಕೆಂದರೆ ಫ್ರೈಡೇ ಫುಲ್ಲು ಮಾಡೋಕ್ಕೆ ಆಗಲಿಲ್ಲ ಲಾಗ್ನ. ಇನ್ನು ಸ್ಯಾಟರ್ಡೇನೂ ಅಷ್ಟೇ ಮಾಡಲಿಲ್ಲ ನಾನು ಲಾಗು. ಇನ್ನು ಸಂಡೇ ಮಾಡಿದೆ. ಸಂಡೇ ಎಲ್ಲೆಲ್ಲಿಗೆ ಹೋದ್ವಿ ಏನು ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೋದ್ವಿ ಅಂತ ಅಂದ್ಬಿಟ್ಟು ಹಂಗೇ ವಿಡಿಯೋ ಮಾಡಿದ್ದೀನಿ. ಮತ್ತು ಇವತ್ತು ದಿನ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಜೊತೆಗೆ ಗೊಜ್ಜಿಗೆ ಪಡ್ಲಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಏನು ದೋಸೆ ಅಂದರೆ ರಾಗಿ ದೋಸೆ ತುಂಬ ಜನ ಮಾಡಲ್ಲ ಅಂದ್ಕೊಂಡಿರ್ತೀನಿ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ನಾನು ಸಿಂಪಲಾಗಿ ರಾಗಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವು ದಿನಗಳ ಮಾಡ್ಕೊಬಿಡ್ತೀನಿ ನಾನು. ನಮ್ಮನೆ ಜಾಸ್ತಿ ಅದೇನೇ ಅಭ್ಯಾಸ. ನಮ್ಮ ಮನೇಲಿ ರಾಗಿ ದೋಸೆ, ಗೋಧಿ ದೋಸೆ ಇಂಥವೇ ಜಾಸ್ತಿ ಮಾಡೋದು ನಮ್ಮ ಮನೆಗಳಲ್ಲಿ. ಈಗ ಗೊಜ್ಜು ರೆಡಿ ಮಾಡಿಬಿಟ್ಟು ದೋಸೆಗೆ ರೆಡಿ ಮಾಡಿಬಿಡೋಣ ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡೋಕ್ಕಿಟ್ಟಿದೆ. ಬನ್ನಿ ಮುಂದೆ ಎಲ್ಲ ಏನೇನೆಲ್ಲ ಆಗುತ್ತೆ ನೋಡೋಣ. ನಾನು ಲೇಟ್ ಮಾಡ್ತಾಯಿದ್ದೀನಿ ಅಂದರೆ 2 ದಿನ 3 ದಿನ ಆಗ್ತಿದೆ. ವಿಡಿಯೋ ಕಂಟಿನ್ಯೂ ಆಗಿ ಹಾಕಬೇಕು ಅಂದರೆ ನೀವು ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರೂ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈಗ ದೋಸೆ ಆಗ್ತಿದೆ, ರಾಗಿ ದೋಸೆ. ಅದು ಏನಂದರೆ ಸ್ಟಾರ್ಟಿಂಗು ಫಸ್ಟು ಹಾಕಬೇಕಾದ್ರೆ ಇನ್ನೂ 1-2 ಹಂಗೆ ಅಂಟ್ಕೊಳ್ಳುತ್ತೆ. ಒಂದು ಹಾಕಿದ್ಮೇಲೆ 1-2 ಹಾಕಿದ್ಮೇಲೆ ಚೆನ್ನಾಗಿ ಬರುತ್ತೆ ಅದು ದೋಸೆ. ಅದು ಯಾಕೆಂದರೆ ನಾನು ರುಬ್ಬಿ ಮಾಡಿರೋದಲ್ಲ ಇದು ರಾಗಿ ದೋಸೆ. ನಿಮಗೇನಾದರೂ ರೆಸಿಪಿ ಬೇಕು ಅಂತ ಅಂದರೆ ಹೇಳಿ, ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕೆಂದರೆ ಇದು ರುಬ್ಬಿಟ್ಟು ಮಾಡ್ಬೋದು, ಇದು ರುಬ್ದೇನೂ ಮಾಡ್ಬೋದು. ಇದು ನಾನು ರುಬ್ಬಿ ಮಾಡಿರೋದಲ್ಲ, ಮಾಮೂಲಿ ಕಲಿಸ್ಬಿಟ್ಟೆ ಮಾಡಿರೋದು. ಹಸಿ ಕಲಿಸ್ಬಿಟ್ಟು ಮಾಡ್ತಾರಲ್ಲ ಆ ಥರ ಮಾಡಿರೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಮಾಡ್ಕೋಬೇಕು ಮನೇಲಿ ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ನಿಮ್ಗೆ ಯಾವ ರೀತಿ ಬೇಕು ಮಾಡ್ಕೋಬೋದು. ನಮಗಂತೂ ಅಭ್ಯಾಸ ಆಗಿಬಿಟ್ಟಿದೆ. ನಮಗಂತೂ ತುಂಬ ಸೆಟ್ ಆಗಿದೆ. ನೋಡಿ, 2ನೇ ದೋಸೆ ತುಂಬ ಚೆನ್ನಾಗಿ ಬಂತು. ಹಿಂಗೆ ಚೆನ್ನಾಗಿ ಬರುತ್ತೆ. ಅದು ಆಗ್ತಾ ಪ್ರಾಕ್ಟೀಸ್ ಆದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಮಗೇನಾದರೂ ಇಷ್ಟ ಆದರೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನು ತಿಂಡಿ ಎಲ್ಲ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ತಿಂಡಿ ರೆಡಿ ಮಾಡಿ, ಮಗನೂ ಬೇಗನೆ ಕಾಲೇಜ್ಗೆಲ್ಲ ಹೋಗಿದ್ದ. ಇನ್ನು ಅವ್ರಿಗೂ ತಿಂಡಿ ರೆಡಿ ಮಾಡಿ ತಿಂಡಿ ಎಲ್ಲ ಹಾಕ್ಕೊಟ್ಟಿದ್ದಾಯಿತು. ಇನ್ನು ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಇವಾಗ ತಾನೇ ಸ್ನಾನ ಆಯಿತು. ಇನ್ನು ಬೆಳಗ್ಗೆನೇ ಎದ್ದು ಎಲ್ಲ ಅವ್ರಿಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ, ಬಾಕ್ಸ್ಗೆಲ್ಲ ಹಾಕಿ ಎಲ್ಲ ಕಳಿಸಿ ರೆಡಿ ಮಾಡಾದಮೇಲೆ ಇನ್ನು ನಾನು ರೆಡಿ ಆಗೋದು. ಒಂದೊಂದು ಸರಿ ಬೇಗ ಆಗಿಬಿಡುತ್ತೆ, ಒಂದೊಂದು ಸರಿ ಲೇಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಮೋಡ ಇರುತ್ತೆ, ನೀರು ಕಾದಿರುತ್ತೆ, ಒಂದೊಂದು ಸರಿ ಕಾದಿರಲ್ಲ. ಅದಕ್ಕೆ ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ ಅಂತಲೇ ಹೇಳ್ಬೋದು. ಇವತ್ತು ಫ್ರೈಡೇ. ಇವತ್ತು ಪೂಜೆ ಮಾಡಬೇಕು. ಹೂವಿನವ್ರು ಬೇರೆ ಬಂದಿಲ್ಲ. ಮೇಲೆ ಹೂವಿದೆಯಾ ಇಲ್ವಾ ನೋಡ್ಕೊಂಬರ್ತೀನಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬುಟ್ಟಿ ಎಲ್ಲ ರೆಡಿ ಮಾಡಿದ್ದೆ. ಹೂವು ಇಷ್ಟೇ ಸಿಕ್ಕಿದ್ದು, ಹೂವೇ ಇರಲಿಲ್ಲ ಇವತ್ತು. ಶುಕ್ರವಾರದ ಪೂಜೆ ಆಯಿತು, ಸಿಂಪಲಾಗಿ ಮಾಡಿದ್ದೀನಿ. ಹೂನವರೇ ಬರ್ತಿಲ್ಲ ಯಾಕೋ, 2-3 ವಾರದಿಂದನೇ ಬರ್ತಿಲ್ಲ. ಸಿಂಪಲಾಗಿ ಮಾಡಿ ಮುಗಿಸಿದ್ದೀನಿ. ಹೂವೇ ಹಾಕಿಲ್ಲ ನೋಡಿ, ಇಲ್ಲಿ ಫೋಟೋಗಳಿಗೆಲ್ಲ ಹೂವು ಹಾಕಿಲ್ಲ. ಒಂದು 3 ಹೂವು ಸಿಕ್ತು ನಮ್ಮ ಗಿಡದಲ್ಲಿ, ಅದನ್ನು ಮುಡಿಸಿದ್ದೀನಿ ಅಷ್ಟೇ.
ಇನ್ನು ಶುಕ್ರವಾರದ ಲಾಗು ಇಷ್ಟೇ ಆಗಿತ್ತು. ಇನ್ನು ಶನಿವಾರನೂ ಅಷ್ಟೇ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಊರಿಂದ ಅತ್ತೆಯವರು ಫೋನ್ ಮಾಡಿದರು. ಆ ಮಾವ ಅವರು ನಮ್ಮಮ್ಮನ ಅಣ್ಣ ಅವ್ರ ಮನೆ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು. ಇನ್ನು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೇಲಿ ಮಾತುಕತೆ ನಡೀತಿತ್ತು, ಯಾರು ಬರ್ತೀರಾ, ಯಾರು ಹೋಗೋದು, ಯಾರು ಹೋಗೋಣ ಅಂತ ಅಂದ್ಕೊಂಡು. ನನ್ನ ಮಗ ನಾನು ಬರಲ್ಲ, ನನಗೆ ಎಕ್ಸಾಮ್ ಇದೆ, ನಾನು ಬರೋಕ್ಕಾಗಲ್ಲ ಮಮ್ಮಿ, ಒಂದೇ ದಿನ ಅಲ್ವಾ, ಹಿಂಗೆ ಹೋಗಿದ್ದು ಹಿಂಗೆ ಬರೋಕ್ಕಾಗಲ್ಲ, ನೀವೇ ಹೋಗಿದ್ದು ಬನ್ನಿ ಅಂತ ಅಂದ. ಭಾನುವಾರ ಒಂದಿನ ರಜೆ ಇದ್ದಿದ್ದರಿಂದ ಆಗಲ್ಲ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ನಮ್ಮನೆಯವರು ನಾನೇ ಹೋಗಿದ್ದು ಬರೋಣ, ಇನ್ನು ಫಂಕ್ಷನ್ಗಳು ಮತ್ತು ಈಗ ಎಲ್ಲ ಒಟ್ಟಿಗೆ ಸೇರೋದು ಅಲ್ಲಿಯೇ ಆಯಿತು ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಹಿಂದಿನ ದಿನವೇ ಎಲ್ಲ ಶನಿವಾರನೇ ದೋಸೆಗೆಲ್ಲ ರುಬ್ಬಿ ರೆಡಿ ಮಾಡಿಟ್ಟಿದ್ದೆ. ನನ್ನ ಮಗನಿಗೆ ಇರ್ತಾನಲ್ವ ಮನೇಲಿ, ಅವನಿಗೆ ದೋಸೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಏಕೆಂದರೆ ಅವನಿಗೆ ದೋಸೆ ಆದರೆ ಈಸಿ, ಅಂದರೆ ದೋಸೆ ಹಾಕ್ಕೊಳ್ಳೋಕೆ ಗೊತ್ತು ಅವನಿಗೆ. ಚಟ್ನಿ ಎಲ್ಲ ರುಬ್ಬಿಟ್ಟಿದೆ, ಆಯ್ತಪ್ಪ ನೀನು ಹಾಕೋ ಅಂತ ಅಂದ್ಬಿಟ್ಟು. ನಮ್ಮನೆ ದೋಸೆ ಅಂತೂ ಎಲ್ಲ ಇಷ್ಟಪಡ್ತೀವಿ. ನಮಗೂ ಅಷ್ಟೇ, ನಾವು ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಟ್ಟು ನಾವು ಎರಡೆರಡು ತಿಂದ್ಕೊಂಡ್ವಿ. ಯಾಕೆಂದರೆ ನಿಮಗೆ ಮೊದಲೇ ಹೇಳಿದ್ದೀನಿ, ನನಗಂತೂ ಖಾಲಿ ಹೊಟ್ಟೆಲಿ ಆಗಲ್ಲ, ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು, ಕುರ್ಕುರೆ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಅದಕ್ಕೆ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೋದ್ವಿ. ಇದೇನಪ್ಪ ಬೆಳಿಗ್ಗೆನೇ ತಿಂತಾರ ಅನ್ಕೋಬೇಡಿ. ಹೊರಗಡೆ ಹೋಗ್ತಿದ್ದೀವಿ, ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು. ಈಗ ಹೊರಡಬೇಕು. ಏನಂದರೆ ಕೆಲವ್ರಿಗೆ ಬೇಗ ಅಷ್ಟೊತ್ತಿಗೆ ತಿನ್ನೋಕ್ಕಾಗಲ್ಲ, ನಮಗೆ ಅಭ್ಯಾಸ ಇದೆ, ನಮಗೆ ತಿಂದು ಅಭ್ಯಾಸ ಇದೆ. ಆಮೇಲೆ ಖಾಲಿ ಹೊಟ್ಟೆಲಿ ಆಗಲ್ಲ ನಮಗೆ. ಒಬ್ಬೊಬ್ರಿಗೆ ಒಂದೊಂಥರ ಅಭ್ಯಾಸ ಇರುತ್ತಲ್ವ, ಇದೇನಪ್ಪ ಇವರು ಇಷ್ಟೊತ್ತಿಗೆ ತಿಂತಾರ ಅಂತ ಅನ್ಕೋಬೇಡಿ. ನಮಗಂತೂ ಖಾಲಿ ಹೊಟ್ಟೆಲಿ ಇಲ್ಲಾಂದ್ರೆ ಬಸ್ಸಲ್ಲಿ ಕೂರೋಕ್ಕೆ ಆಗಲ್ಲ, ಒಂಥರ ಹೊಟ್ಟೆ ಗುಳುಗುಳು ಅಂತಿರುತ್ತೆ, ಹೆಂಗೆಂಗೋ ಆಗ್ತಿರುತ್ತೆ. ನನಗಂತೂ ಆಗೋದೇ ಇಲ್ಲ, ಆ ಥರ ಆಗುತ್ತೆ. ಇಲ್ಲಾಂದರೆ ಸ್ನ್ಯಾಕ್ಸ್ ಆದರೂ ಇರಬೇಕು. ಇನ್ನು ನನ್ನ ಮಗನಿಗೆ ತುಂಬ ಇಷ್ಟ ಬರೋಕ್ಕೆ, ಅವನ ಮನಸ್ಸೆಲ್ಲ ಈ ಕಡೆನೇ ಇತ್ತು. ಏನು ಮಾಡೋಕ್ಕಾಗಲ್ಲ, ಒಂದೇ ದಿನ ರಜೆ ಇದ್ದಿದ್ದರಿಂದ ಅವರು ಪಾಪ ತುಂಬ ರಜೆ ಟೈಮಲ್ಲೆಲ್ಲ ಇಟ್ಕೋಬೇಕು ಅಂತ ತುಂಬ ಟ್ರೈ ಮಾಡಿದ್ರಂತೆ, ಆಗಲಿಲ್ಲ ಅಂತ ಅಂದರು. ಇನ್ನು ಆಯಿತು ಸರಿ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಅಷ್ಟರೊಳಗೆ ಹುಣಸೂರಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅಮ್ಮನೂ ಆ ಕಡೆಯಿಂದ ಅಮ್ಮ ಅವರು ಆಂಟಿ ಎಲ್ಲ ಬರ್ತೀನಿ ಅಂತ ಹೇಳಿದರು. ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಪ್ಪಾಜಿ ಅವ್ರದ್ದು ಕಾಲ್ ಬಂತು, ನಮ್ಮೂರವರು ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅಷ್ಟರೊಳಗೆ ಇವ್ರು ಬಂದರು. ಓಡ್ ಬಂದು ನನ್ನ ತಮ್ಮನ ಮಗ ಅಂತೂ ತಪ್ಕೊಬಿಟ್ಟು ಅತ್ತೆ ಅಂತ ಅಂದ್ಕೊಂಡು ಬಂದ ತಕ್ಷಣ ಅವ್ರ ಮಾವನ ಕರ್ಕೊಂಡು ಅಂಗಡಿಗೆ ಹೊಟ್ಟೋದ. ನನಗೆ ಬಿಸ್ಕೆಟ್ ಬೇಕು ಅಂದ್ಕೊಂಡು. ಇನ್ನು ಅಮ್ಮ ಆಂಟಿ ಎಲ್ಲ ಅಲ್ಲೇ ಹೂವು ಮಾರ್ತಿದ್ರು. ಹೂವು ತಗೊಳ್ಳಿ ಅಂತ ಅಂದ್ಬಿಟ್ಟು, ಆಂಟಿ ಹೂವು ತಗೋ ಅಂತ ಅಂದರು. ನಾನು ಬೇಡಿ ಆಂಟಿ ಯಾಕೆಂದರೆ ಮೊದಲೇ ಸಣ್ಣ ಕೂದಲು ಅಂದರೆ ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಹಾರಾಡುತ್ತೆ, ನಾನು ಜಡೆ ಬಂದಿಲ್ಲ, ಬೇಡಿ ಗುಲಾಬಿ ಮಾಡ್ದಿದ್ದೆ ನಾನು, ಅದೇ ಸಾಕು ಅಂತ ಹೇಳಿದೆ. ಇನ್ನು ಹಂಗೂ ತಗೋ ಅಂತ ಅಂದ್ಬಿಟ್ಟು ಅವರು ಎಲ್ಲ ಹೇಳಿದ್ರು. ತಗೊಂಡು ಮುಟ್ಕೊಂಡ್ವಿ. ಇನ್ನು ಅವನು ಅಷ್ಟರೊಳಗೆ ಬಿಸ್ಕೆಟ್ ಎಲ್ಲ ತಗೊಬಂದ್ಬಿಟ್ಟು ತೋರಿಸ್ತಿದ್ದೆ, ಬಿಸ್ಕೆಟ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಅಕ್ಕಂಗೂ ಒಂದು ಕೊಡು ಅಂತ ಅಂದ್ಬಿಟ್ಟು ಅವ್ರಿಗೂ ಕೊಡಿಸ್ದ್ವಿ. ಅಲ್ಲಿಗೂ ಹೊರಟ್ವಿ. ಇನ್ನು ಅಲ್ಲಿ ಆಟೋ ಹತ್ಕೊಂಡು ಹೊರಟ್ವಿ. ಅಲ್ಲಿ ಯಾರೂ ಬಂದಿರಲಿಲ್ಲ, ನಾವೇ ಬೇಗ ಹೋದ್ವಿ ಅಂತಲೇ ಹೇಳ್ಬೋದು. ಇನ್ನೆಲ್ಲ ಮಾತಾಡ್ತಾ ಕೂತಿದ್ವಿ. ಅವರು ಹಂಗೇನೆ ನಿಮ್ಮ ವೀಡಿಯೋ ಎಲ್ಲ ನೋಡ್ತಿದ್ದೀವಿ, ಚೆನ್ನಾಗಿ ಬರ್ತಿದೆ ಅಂದ್ಕೊಂಡು ಹೇಳಿದ್ರು. ಒಂದು ಸ್ವಲ್ಪ ನಾವು ಬೇಗ ಹೋಗಿದ್ರಿಂದ ನಮ್ಮ ಮನೆಯವ್ರಿಗೂ ಕೂತು ಥರ ಬೋರಾಗಿ ತೂಕುಡ್ಸೋಕ್ಕೆ ಶುರು ಮಾಡಿಬಿಟ್ರು ಅಲ್ಲೇ. ಇನ್ನು ಆಯಿತು ಸರಿ ಅಂತ ಅಂದ್ಬಿಟ್ಟು ನಾವು ಹಂಗೆ ಒಬ್ಬೊಬ್ರಾಗ ಹಂಗೆ ಬರ್ತಾಯಿದ್ರು. ನಮಗೂ ಕೂತು ಬ್ಯಾಕೆಲ್ಲ ಪೇನ್ ಬಂದ್ಬಿಟ್ಟಿತ್ತು. ಸ್ವಲ್ಪ ಒಂಥರ ಡಲ್ಲೇ ಆಗಿಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಜಾಸ್ತಿ ಸ್ಟ್ರೈನ್ ಆಗುತ್ತೆ ಒಂದು ಸ್ವಲ್ಪ ದೂರ ಜರ್ನಿ ಮಾಡ್ಕೊಂಡು ಹೋದರೆ. ಇನ್ನು ಫಸ್ಟ್ ಪಂಕ್ತಿಗೆ ಊಟ ಕೂತ್ಕೊಬಿಟ್ವಿ. ಆಲ್ರೆಡಿ 3 ಗಂಟೆ ಆಗೋಗಿತ್ತು. ಇನ್ನು ಅಲ್ಲಿ ಅವರು ದೇವಸ್ಥಾನದಲ್ಲಿ ಊಟ ಇಟ್ಕೊಂಡಿದ್ದು. ಇನ್ನು ನಾವು ಅಲ್ಲಿಂದ ನಡ್ಕೊಂಡ್ಬಂದು ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಕಾಯ್ತಾ ಕೂತಿದ್ವಿ ಆಟೋಗೋಸ್ಕರ. ಇನ್ನು ಅಲ್ಲೇ ಎಷ್ಟೊತ್ತು ಸುಮಾರು ಒಂದು 10 ನಿಮಿಷ ಕಾಲು ಗಂಟೆನೇ ಆಯಿತು. ಇನ್ನು ಅಲ್ಲಿ ಬಂದರು ಈ ಆಟೋದ ತಾತ. ಅಲ್ಲಿ ಯಾರಾದರೂ ಬರ್ತಾರೇನೋ ಅಂತ ನಿಲ್ಲಿಸ್ಕೊಂಡಿದ್ರು. ಇವ್ರಿಗೆ ಏಜ್ ಎಷ್ಟಿರ್ಬೋದು ಹೇಳಿ, ಇವ್ರು ಅನ್ಬೋದು ಮಾತು ಕೇಳ್ಕೊಂಡು ನಾವು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ವಿ. ಇವ್ರಿಗೆ 78 ವರ್ಷನಂತೆ. ಅವರ ಅಜ್ಜಿ ಕೂತಿದ್ರು ಪಕ್ಕದಲ್ಲಿ. ಅವ್ರು ಹೇಳ್ತಿದ್ರು ಹಿಂಗೆ 78 ವರ್ಷ, ಅವ್ರ ಮಗನ ಮೊಮ್ಮಕ್ಕಳನ್ನೆಲ್ಲ ಮದುವೆ ಮಾಡಿದ್ದಾರೆ, ಈಗ ಹಂಗೂ ಡ್ರೈವಿಂಗ್ ಮಾಡ್ತಿದ್ದಾರೆ ನೋಡಿ, ನಮ್ಮ ಕೈಲಾಗುತ್ತಾ ಹಂಗೆ ಹೆಂಗೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅದನ್ನೇ ಮಾತಾಡಿಸ್ಕೊಂಡು ಹಂಗೆ ಕೂತಿದ್ವಿ. ಇನ್ನು ಯಾರೂ ಬರಲಿಲ್ಲ. ಇನ್ನು ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲೂ ಬರೋರ್ನೆಲ್ಲ ಹತ್ತಿಸ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ನಮ್ಮನ್ನು ಬಿಟ್ಟರು. ನಾವು ಹತ್ಕೊಂಡು ಹೊರಟ್ವಿ. ನಮಗೂ ಸಾಕಾಗೋಯ್ತು ಬರೋ ತನಕ. ಮನೆಗೆ ಟೈಮ್ 8 ಗಂಟೆ ಆಗಿದೆ. ಫಸ್ಟು ನೀರು ಕುಡಿಬೇಕು. ನೀರು ಇದು ತಣ್ಣಗಾಗಿರೋದಾಯ್ತಪ್ಪ ವರ್ಷ, ಬಿಸಿ ಇರೋದು ಬೇಡ, ತಣ್ಣಗಿರೋದೇ ಕೊಡು. 8 ಗಂಟೆ ಆಯಿತು. ನಾವು ಬೆಳಗ್ಗೆ ಬಿಟ್ಟಿದ್ದು 7 ಗಂಟೆಲೇನೋ, ಇವಾಗ 8 ಗಂಟೆ ಆಗಿದೆ ಮನೆಗೆ ಬಂದಾಗ.
ಎಲ್ಲಾದರೂ ಹೋದರೆ ನಮ್ಮೂರಿಂದ ಇದೇ ಥರ ದೂರ ಅಲ್ವಾ, ನಾವು ಬೇಗ ಬಿಡಬೇಕು, ಅಲ್ಲೋದ್ರೂ ಬೇಗನೆ ಹೊರಟು ಬರಬೇಕು. ಫಸ್ಟು ಎಲ್ರಿಗೂ 50 ಜನ ಸಬ್ಸ್ಕ್ರೈಬ್ ಆಗಿರೋದಕ್ಕೆ, ನಾನು ಹೇಳಿದ ತಕ್ಷಣ ಮಾಡ್ಕೊಂಡಿರೋದಕ್ಕೆ ನಿಮ್ಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ನಾನು 50 ಜನನೇ ಸಾಕು ಅಂತ ಹೇಳಲ್ಲ, ಇಷ್ಟೇ ಸಾಕಾಗಲ್ಲ, ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವರು ಹೋಗಿ ಈಗಲೇ ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಹಾಲ್ ಅಂತ ಬರುತ್ತೆ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಹೆಚ್ಚಿಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಮಾಡೇ ಮಾಡ್ತೀರಾ, ಹೆಚ್ಚಿಗೆ ಸಬ್ಸ್ಕ್ರೈಬರ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ನಿಮಗೆಲ್ಲ ಹೇಗೆ ಇಷ್ಟ ಆಗ್ತೀನಿ ಏನು ಅಂತ ಅಂದ್ಬಿಟ್ಟು. ನಾನು ಇದು ಬರ್ತಡೇ ಅಷ್ಟರೊಳಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಲೇಟ್ ಆಗೋಯಿತು. ನಾನು ಅಲ್ಲಿಂದ ಬಂದು ಏನಾದರೂ ಸ್ವೀಟ್ ಆ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ನನಗೆ ಅಲ್ಲಿಂದ ಬಂದು ಸ್ಟ್ರೈನ್ ಆಗಿದ್ದಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ತುಂಬ ವೆಯ್ಟ್ ಮಾಡ್ತಾಯಿದ್ದೆ 50 ಜನ ಯಾವಾಗುತ್ತೆ, ಯಾಕೆಂದರೆ ನಮಗೆ ಫಸ್ಟ್ ವೀಡಿಯೋ ಬಿಟ್ಟವ್ರಿಗೆ ಯಾವತ್ತು ಎಷ್ಟಾಯಿತು ಅಂತ ಡೈಲಿ ನೋಡ್ತಿರ್ತೀವಿ. ಅದರಿಂದ ಅಷ್ಟೇ ತುಂಬ ಅಂತ ಹಂಗೆ ಅನ್ನೋಕ್ಕೆ ಹೋಗ್ಬಿಡಿ. ನಮಗೆ ಎಕ್ಸೈಟ್ಮೆಂಟ್ ಇರುತ್ತಲ್ವ, ಫಸ್ಟ್ ವೀಡಿಯೋ ಬಿಡ್ತಿರ್ತೀವಿ, ನಮಗೂ ಎಷ್ಟು ಜನ ಸಬ್ಸ್ಕ್ರೈಬರ್ ಆದರೂ ಏನು ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನೂ ಜಾಸ್ತಿಯಾಗಿ ಸಬ್ಸ್ಕ್ರೈಬರ್ ಮಾಡ್ತೀರಾ, ಜಾಸ್ತಿ ಜನ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ಲೇಟ್ ಮಾಡಿದೆ, ತಡ ಮಾಡಿದೆ, ತಕ್ಷಣ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ನ ನಮ್ಗೆ ಕೊಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೋಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಿನ್ನೆ ಊರಿಂದ ಬಂದು ಇವತ್ತು ಸಿಗ್ತಾಯಿದ್ದೀನಿ ನಿಮಗೆ. ಸಂಡೇ ಅಲ್ಲಿಂದ ಬಂದು ಟೈಮ್ ಆಗೋಗಿತ್ತು, ನನಗೂ ಸ್ಟ್ರೈನ್ ಆಗಿತ್ತು ಫುಲ್ಲು. ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಸಖತ್ತು ನನಗೆ ಆಗ್ತಾನೇ ಇರಲಿಲ್ಲ, ಹೊಟ್ಟೆ ಎಲ್ಲ ಪೇನ್ ಬಂದುಬಿಟ್ಟಿತ್ತು. ಏನೂ ಮಾಡಲಿಲ್ಲ. ಅಲ್ಲಿಂದನೇ ಸ್ವಲ್ಪ ಸಾಂಬಾರು ಊಟ ಎಲ್ಲ ಕೊಟ್ಟು ಕಳಿಸಿದ್ರು. ಇನ್ನು ಇಲ್ಲ ಅಕ್ಕಿ ಅನ್ನ ಒಂದು ಮಾಡ್ಕೊಂಡ್ವಿ ಅಷ್ಟೇ. ಇದೆಲ್ಲ ಸಾಂಬಾರಿತ್ತು, ಗೊಜ್ಜೆಲ್ಲ ಇತ್ತು. ನಾನ್ ವೆಜ್ ಊಟ, ಅದಕ್ಕೆ ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ನಾನ್ ವೆಜ್ ಅಲ್ವಾ ಅಲ್ಲಿಂದ ತಗೊಬಂದಿದ್ದು. ಕೆಲವ್ರಿಗೆ ನೋಡೋಕೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ನೋಡೋಕೆ ಇಷ್ಟ ಆಗೋಲ್ಲ. ಅದನ್ನ ಎಲ್ಲ ತಂದು ಊಟ ಮಾಡಿಕೊಂಡು ಮಲ್ಕೊಬಿಟ್ವಿ. ನಾವೇನು ಇದು ಮಾಡೋಕ್ಕೆ ಹೋಗಲಿಲ್ಲ. ನನಗಂತೂ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿತ್ತು. ಏನಕ್ಕೆ ಸ್ಟ್ರೈನ್ ಆಯಿತು ಅಂದರೆ, ಬರಬೇಕಾದ್ರೆ ಹುಣಸೂರಿಂದ ಮೈಸೂರಿಗೆ ಸೀಟ್ ಇರಲಿಲ್ಲ, ಸಿಕ್ಕಾಬಿಟ್ಟೆ ರಶ್ಶು. ಯಾವ ಬಸ್ ಬರಲಿ, ಒಂದು 3 ಬಸ್ ಬಂತು, ಎಲ್ಲ ರಶ್ಶು. ನಾವು ಎಷ್ಟೋ ತನಕ ಅಲ್ಲಿ ನಿಂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೋಗಿ ಹತ್ಕೊಂಡ್ವಿ. ಲಾಸ್ಟಲ್ಲಿ ಒಂದು ಸೀಟ್ ಸಿಕ್ತು, ಲಾಸ್ಟ್ ಸೀಟು. ಅದು ಬಸ್ ಮಾತ್ರ ಸೂಪರಾಗಿತ್ತು, ಹೊಸ ಬಸ್ಸು ಅದು. ಅದರ ಲಾಸ್ಟ್ ಸೀಟು ಏನು ಮಾಡೋಕ್ಕಾಗಲ್ಲ, ಅದು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಹಂಗೇನೆ ಹಂಸಿರುತ್ತೆ, ಎತ್ತೆ ಸೀತೆ. ನಾವು ಲಾಸ್ಟಲ್ಲಿ ಕೂತ್ಕೊಬಿಟ್ಟು ಫುಲ್ಲು ಬೇಡ ನಮ್ಮ ಕತೆ, ಏನು ಕೇಳ್ತೀರಾ, ಎತ್ತೆ ಎಸಿತಿತ್ತು. ನಿಂತ್ಕೊಂಡು ಬರೋಕ್ಕೂ ಆಗಲ್ಲ ಅಷ್ಟು ದೂರದಿಂದ ಅಂತ ಅಂದ್ಬಿಟ್ಟು ಕೂತ್ಕೊಬಿಟ್ವಿ. ಅಯ್ಯೋ ನಮಗೆ ಎಷ್ಟೊತ್ತಿಗೆ ಎದ್ದೇಳ್ತೀವೋ ನಂಗೆ ಆಗ್ಬಿಟ್ಟು ಕೊನೆಗೆ ಎದ್ಬಿಟ್ಟು ಬಿಳ್ಕೆರೆ ಹತ್ರ ಸೀಟ್ ಚೇಂಜ್ ಮಾಡ್ಕೊಬಿಟ್ವಿ. ಅಂದರೆ ಅಲ್ಲಿ ಒಂದು ಸ್ವಲ್ಪ ಇಳ್ಕೊಂಡ್ರು ಜನಗಳು, ಆಗ ಅಲ್ಲಿ ಹೋಗಿ ಸೀಟ್ ಚೇಂಜ್ ಮಾಡ್ಕೊಂಡ್ವಿ. ಇವಾಗ ಅಡುಗೆಗಿಟ್ಟಿದೆ, ಅದಕ್ಕೆ ವಿಷಲ್ ಆಗ್ತಿದೆ, ಬೇಳೆ ಕೂಗ್ಸೋಕ್ಕಿಟ್ಟಿದೆ. ನೆನ್ನೆ ಅಲ್ಲಿಂದ ಬಂದು ಹೊಟ್ಟೆ ಎಲ್ಲ ಪೇಯ್ನ್ ಆಗಿಬಿಟ್ಟು ನನಗೆ ಫುಲ್ಲು ಅಷ್ಟು ಹೊಟ್ಟೆ ನೋವು ಬಂದುಬಿಡ್ತು. ಆಗಲೇ ಇಲ್ಲ, ನೀರು ಬೇರೆ ತಗೊಂಡಿರಲಿಲ್ಲ, ನೀರು ಬೇರೆ ತೊಗೊಳೋದು ಮರ್ತ್ಬಿಟ್ಟೆ. ಇನ್ನು ಅಲ್ಲೂ ಎಲ್ಲೂ ಸ್ಟಾಪ್ ಇಲ್ಲ, ಮೈಸೂರಲ್ಲೂ ಹತ್ಕೊಬಿಟ್ವಿ. ಇನ್ನು ನಮಗಂತೂ ಸಾಕಾಗೋಯ್ತು ಬರೋ ತನಕ. ಮನೆಗೆ ಬಂದಿದ್ದೆ 8 ಗಂಟೆ, ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದನೇ ಊಟ ಕೊಟ್ಟು ಕಳಿಸಿದ್ರು ಅಂದ್ವಲ್ಲ, ಊಟ ಮಾಡ್ಕೊಂಡು ಮಲಗಿದ್ದು. ಅವತ್ತು ಬೆಳಗ್ಗೆ ಇದ್ರೂ ಸ್ಟ್ರೈನ್ ಕಮ್ಮಿನೇ ಆಗಲಿಲ್ಲ ನನಗೆ. ಎಷ್ಟು ಅಂದರೆ ಇವತ್ತು ಸೋಮವಾರ, ಇವತ್ತೂ ನನಗೇನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಟ್ರೈ ಮಾಡಿದೆ, ನನಗೆ ಎಷ್ಟೋ ಸರಿ ಕೆಲಸ ಮಾಡೋಣ ಎದ್ದು ಅಂತ ಅಂದ್ಬಿಟ್ಟು ಆಗಲೇ ಇಲ್ಲ ನನ್ನ ಕೈಲಿ. ಮಲಗಿಬಿಟ್ಟೆ ಪೂರ್ತಿ. ಮಲಗಿದೆ ಅಂದರೆ ನಿದ್ದೆನೂ ಬರ್ತಿಲ್ಲ, ಸುಮ್ಮನೆ ಮಲ್ಕೋತಿದ್ದೆ. ಆಫ್ ಮಾಡಿಬಿಡಪ್ಪ. ನಿದ್ದೆನೂ ಬರ್ತಿಲ್ಲ ಫುಲ್ಲು. ಎಷ್ಟು ಅಂದರೆ ಒಂಥರ ಮಂಕು, ಸುಸ್ತು, ತಲೆಯೆಲ್ಲ ಸುತ್ತೋದು, ಆ ಥರ ಒಂಥರ ಹೆಂಗೆಂಗೋ ಆಗ್ತಿತ್ತು ನನಗೆ. ಯಾಕಾದರೂ ಹಿಂದೆ ಸೀಟಲ್ಲಿ ಕೂತ್ಕೊಬಿಟ್ಟು ಇನ್ನು ಜನ್ಮದಲ್ಲಿ ಹಿಂದೆ ಸೀಟಲ್ಲಿ ಕೂತ್ಕೊಳ್ಳೋದೇ ಅಲ್ಲ ಅಂತ ಅನ್ನಿಸ್ಬಿಡ್ತು. ಅಷ್ಟು ಇದಾಯಿತು. ಯಾವಾಗಲೂ ಕೂತ್ಕೋತಿರ್ಲಿಲ್ಲ, ಏನು ಮಾಡೋದು, ಅಲ್ಲಿಂದ ನಿಂತ್ಕೊಂಬರೋಕ್ಕೂ ಆಗಲ್ವಲ್ಲ, ಹೊಸ ಬಸ್ ಅಲ್ವಾ, ಆ ಥರ ಏನಾಗಲ್ಲ. ಹೊಸ ಸೀಟ್ಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಳ್ಳೆ ಹೈಟೆಕ್, ಒಳ್ಳೆ ಹೊಸ ಕಾರ್ಗಳಿಗಿರುತ್ತಲ್ಲ ಆ ಥರ ಇತ್ತು. ಅದು ನನಗೆ ಕೂತ್ಕೊಬಿಟ್ಟೆ. ಆಮೇಲೆ ಬೇಡ ಅನ್ನೋ ಥರ ಆಗ್ಬಿಡ್ತು.
ಇನ್ನು ಇವಾಗ ಎದ್ದು ಎಲ್ಲ ಕಸ ಗುಡಿಸಿ ಪಾತ್ರೆ ಬೆಳಗ್ಗೆ ಮಾಮೂಲಿ ಮನೆ ಕೆಲಸಗಳನ್ನೆಲ್ಲ ಮಾಡಿ ಸ್ನಾನ ಒಂದು ಮಾಡೋಕ್ಕಾಗಲಿಲ್ಲ. ಹಂಗೂ ಇವತ್ತು ಆಗಲ್ಲ ಬಿಡು, ನಾಳೆ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಅಡುಗೆ ಒಂದು ಮಾಡಿಕೊಟ್ಬಿಡೋಣ. ಇನ್ನೂ ಸ್ವಲ್ಪ ಸುಸ್ತು ಕಡಿಮೆ ಆಗಿಲ್ಲ ನನಗೆ. ಸ್ವಲ್ಪ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಿದ್ದೆ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅನಿಸೈತೆ. ಇಷ್ಟ ಆಗೈತೆ. ಒಂದಿನ ಹೊರಗಡೆ ಹೋಗಿ ದೂರ ಅಂತ ಎಷ್ಟು ಕಿಲೋಮೀಟ್ರ್ ಅಂತ ಲೆಕ್ಕ ಹಾಕಿಲ್ಲ ನಾನು, ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಿದ್ದು ಬರೋ ತನಕ ಒಂದು ಸ್ವಲ್ಪ ಹೋಗ್ಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ, ಆರಾಮ ಅನ್ನಿಸ್ತು. ಇನ್ನು ಅಲ್ಲಿಂದ ನಡ್ಕೊಂಬಂದ್ವಿ, ಅದು ಏನೂ ಅನ್ನಿಸ್ಲಿಲ್ಲ ನನಗೆ, ಅದು ಆರಾಮಾಗಿತ್ತು. ಈ ಬಸ್ಸಿಂದ ಬಂದಿದ್ದೇನೆ ತುಂಬ ಹಿಂಸೆ ಆಗೋಯ್ತು ನನಗೆ. ಹಿಂದೆ ಸೀಟಲ್ಲಿ ಕೂತ್ಕೊಬಿಟ್ಟು ಸಖತ್ತು ಸ್ಟ್ರೈನ್ ಆಗೋಯ್ತು. ಇನ್ನು ಅದು ಬಿಟ್ರೆ ಇನ್ನೆಲ್ಲೂ ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ಗುಂಡ್ಲುಪೇಟೆ ಬಸ್, ಅಲ್ಲೂ ಮೈಸೂರಿಂದ ಗುಂಡ್ಲುಪೇಟೆಗೆ ಅಲ್ಲೂ ಏನೂ ಇದಾಗಲಿಲ್ಲ. ಇನ್ನು ಅಲ್ಲಿಂದ ಒಂದು ಸ್ವಲ್ಪ ಹಿಂದೆ ಸೀಟಲ್ಲಿ ಕೂತ್ಕೊಬಿಟ್ವಿ ನೋಡಿ, ಅದೊಂದು ಸ್ವಲ್ಪ ಹಿಂಸೆ ಆಗೋಯ್ತು. ಇನ್ನೆಲ್ಲ ಇದ್ದಿದ್ದೆಲ್ಲ ಆರಾಮಾಗಿತ್ತು. ಇನ್ನು ನಾನು ಹೆಚ್ಚಿಗೆ ತೋರ್ಸೋಕ್ಕೆ ಹೋಗಲಿಲ್ಲ, ಅಪ್ರೂಪಕ್ಕೆ ನೋಡಿದ್ದು ಎಲ್ಲರೂ ಪಾಪ ಎಲ್ರಿಗೂ ಪ್ರಾಬ್ಲಮ್ ಇರುತ್ತಲ್ಲ, ಎಲ್ಲರೂ ಅವ್ರವ್ರದ್ದು ಹೇಳ್ಕೊತಾನೆ ಇದ್ರು. ಎಲ್ರಿಗೂ ನಮ್ಮ ಫ್ಯಾಮಿಲೀಲಿ ಯಾಕೋ ಗೊತ್ತಿಲ್ಲ, ಎಲ್ರಿಗೂ ಹುಷಾರಿಲ್ಲ. ನನಗದು ಇದು ಅಪ್ರೂಪಕ್ಕೆ ಸಿಕ್ಕಿದ್ವಲ್ಲ, ಎಲ್ಲ ಖುಷಿಗಿಂತ ಯಾಕೋ ಈ ಸರಿ ಫುಲ್ ಎಲ್ಲ ಕಷ್ಟಗಳೇ ಇತ್ತು. ಎಲ್ಲರ ಮನೇಲಿ ಏನೇನಾದರೂ ಒಂದೊಂದು ಪ್ರಾಬ್ಲಮ್ಮು, ಏನೇನಾದರೂ ಒಂದೊಂದು ಇದು ನೆಗೆಟಿವ್ ವಿಷಯಗಳು. ನೆಗೆಟಿವ್ ಅನ್ನೋದಕ್ಕಿಂತ ಬರೀ ನನಗೆ ಹಂಗೆ ಹುಷಾರಿರಲಿಲ್ಲ, ಹಿಂಗೆ ಹುಷಾರಿರಲಿಲ್ಲ, ಬರೀ ಈ ಥರ ಏನೋ ಯಾರ ಮುಖದಲ್ಲೂ ಖುಷಿ ಇರಲಿಲ್ಲ, ಜೋಶ್ ಇರಲಿಲ್ಲ ಅನ್ನಿಸ್ತಿತ್ತು ನನಗೆ. ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರಿಂದ ನಾನು ಏನು ಹೆಚ್ಚಿಗೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಾವು ಬೇಗ ಹೊರ್ಟೋಗಿದ್ವಿ. ಕೂತು ಒಂದು ಸ್ವಲ್ಪ ಬ್ಯಾಕೆಲ್ಲ ಪೇನ್ ಬಂದುಬಿಟ್ಟಿತ್ತು. ನಮ್ಮ ಮನೆಯವರಂತೂ ಅಲ್ಲೇ ಕೂತ್ಕೊಂಡು ತೂಕಡಿಸ್ತಾ ಇದ್ರು. ಅವ್ರಿಗೆ ಯಾಕಾದರೂ ಬಂದೆ ನನಗೆ ಅಷ್ಟು ಒಂಥರ ಇದಾಗ್ಬಿಟ್ಟಿತ್ತು. ಆಮೇಲೆ ಏನಿಲ್ಲ, ಸ್ವಲ್ಪ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದ್ರಲ್ಲ, ಆಮೇಲೆ ಸ್ವಲ್ಪ ಕಂಪ್ನಿ ಸಿಕ್ತು, ಆಮೇಲೆ ಸರಿಯಾದರು. ಒಂದು ಸ್ವಲ್ಪ ಎಲ್ಲ ಖುಷಿಯಾಗಿ ಇತ್ತು. ರಜದಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವರು ಎಷ್ಟೋ ಟ್ರೈ ಮಾಡಿದ್ರಂತೆ ರಜದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು, ಮಾಡೋಕ್ಕಾಗಿರಲಿಲ್ಲ. ಅದೇ ಎಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಒಂಥರ ಖುಷಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಅವರು ಟ್ರೈ ಮಾಡಿದ್ದಾರೆ ರಜದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೇ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಟೈಮು ಕಾಲ ಕೂಡಿ ಬರಬೇಕಲ್ಲ, ಅಷ್ಟೇ ತಾನೇ. ಇನ್ನು ಒಟ್ಟಿನಲ್ಲಿ ಇಷ್ಟ ಆಗಿತ್ತು ಇವತ್ತೊಂದು ವಿಡಿಯೋ. ಯಾಕೆಂದರೆ ಎಲ್ಲರನ್ನೂ ನೋಡಿಕೊಂಡು ಮಾತಾಡಿಸ್ಕೊಂಡು ತುಂಬ ದಿನ ಆಗಿತ್ತು ಹೋಗಿದ್ದು, ಮೀಟ್ ಮಾಡಿದ್ದು. ಅದಕ್ಕೋಸ್ಕರನೇ ಹೋಗಬೇಕು ಇಷ್ಟು ದೂರದಿಂದ, ಇನ್ನೇನು ಊಟಕ್ಕೋಸ್ಕರನ ಅಂತ ಏನಿಲ್ಲ. ಯಾಕೆಂದರೆ ಊಟ ಮನೇಲೂ ಮಾಡ್ಕೋಬೋದು. ನಾವು ಎಲ್ಲ ಸೇರೋದು ಈ ಥರ ಪಾರ್ಟಿ, ಹಿಂಗೇನಾದರೂ ಫಂಕ್ಷನು, ಈ ಥರ ಏನಾದರೂ ವಿಶೇಷ ದಿನಗಳು ಅಂತ ಮಾಡಿಕೊಂಡಾಗ ಮಾತ್ರ ಸೇರೋಕ್ಕಾಗೋದು. ಇಲ್ಲ ಅಂದರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಅವ್ರವ್ರ ಊರುಗಳಲ್ಲಿ ಇರ್ತಾರೆ. ಈ ಥರ ಏನಾದರೂ ಮಾಡಿದಾಗ ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೋಗಿದ್ದು ಅಷ್ಟೇ. ನಮಗೂ ಒಂಥರ ಒಂದಿನಕ್ಕೆ ಖುಷಿ ಆಯಿತು. ಇದೊಂದು ಇದಾಯಿತು ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಇನ್ನೆಲ್ಲ ಥರದಲ್ಲೂ ವಾತಾವರಣ ಆರಾಮಾಗಿತ್ತು, ಚೆನ್ನಾಗಿತ್ತು. ಮಳೆ ಮೋಡ ಇತ್ತು, ತುಂಬ ಬಿಸಿಲಿರಲಿಲ್ಲ, ಕ್ಲೈಮೇಟು ಚೆನ್ನಾಗಿತ್ತು, ಎಲ್ಲ ಆರಾಮಾಗಿತ್ತು. ಅದೊಂದು ಇನ್ನೇನಿಲ್ಲ. ಇವತ್ತಿನ ದಿನ ಇಷ್ಟೇ ಆಗಿದ್ದು ವಿಡಿಯೋ. ಇನ್ನೇನು ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಮ್ಮ ಫ್ಯಾಮಿಲಿ ಇನ್ನೂ ನೀಟಾಗಿ ಕ್ಲೀನಾಗಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಇನ್ನೂ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲೆಲ್ಲ ಬ್ಯುಸಿಯಾಗಿದ್ದರು ಅವ್ರವ್ರ ಕೆಲಸದಲ್ಲಿ. ಆದರೂ ನನಗೆ ಇನ್ನೂ ಸ್ವಲ್ಪ, ನನಗೂ ಒಂದು ಸ್ವಲ್ಪ ಇನ್ನೂ ಹೊಸ್ತಲ್ವಾ, ಇನ್ನೂ ಒಂದು ಸ್ವಲ್ಪ ಮುಜುಗರ ಆಗತ್ತೆ. ಮುಂದೆ ಮಾಡ್ತೀನಿ, ನನಗೆ ಇದೈತೆ. ನೋಡೋಣ, ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರೇಯರ್ ಮಾಡ್ಕೋತಾ ದೇವ್ರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲ ನಿಮಗಿನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡ್ತೀನಿ. ಇನ್ನು ನಮ್ಮ ಫ್ಯಾಮಿಲಿಯವ್ರ ಜೊತೆನೂ ಎಲ್ಲರ ಜೊತೆನೂ ಮುಂದಿನ ದಿನಗಳಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ನಿಮಗೆ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೀವೆಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ನಾನು ಕೇಳ್ಕೊಂಡಿರೋದಕ್ಕೆ, ನೀವು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಆದಷ್ಟು ಬೇಗ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಬಟನ್ ನೋಡಿದ ತಕ್ಷಣ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಲಂತ ಬರುತ್ತೆ. ನನ್ನೆಲ್ಲ ವಿಡಿಯೋಗಳು ಬಂದು ನಿಮಗೆ ತಲುಪುತ್ತೆ. ನಮ್ಮ ವಿಡಿಯೋನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.